ಹಿಮಾಚಲ ಪ್ರದೇಶದ ಪಾರ್ವತಿ ನದಿಯಲ್ಲಿ ಪ್ರವಾಹ. ನೋಡಿ, ದೊಡ್ಡ ದೊಡ್ಡ ಕಟ್ಟಡಗಳು ಯಾವ ರೀತಿ ಮೇಘ ಸ್ಫೋಟ ಅಂತಂದರೆ ಮೇಘ ಹೊಡೆದೋಗೋದು. ಈಗ ಮೋಡ ಬಿತ್ತನೆ ಕಾರ್ಯ ಅಂತ ನಾವು ಮಾಡ್ತಾ ಇದ್ವಿ. ಅಂದರೆ ಮೋಡಗಳಿರುತ್ತೆ, ಅದು ಮಳೆ ಬರೆಸೋದಿಲ್ಲ, ಆಗ ಅದಕ್ಕೆ ಬಿತ್ತನೆ ಕಾರ್ಯ. ಅದರ ಮೇಲೆ ಯಾವುದೋ ಒಂದು ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಆದಾಗ ಅದು ಓಪನ್ ಆಗುತ್ತೆ. ನೋಡಿ, ಮೇಘ ಸ್ಫೋಟ. ಓ ಮೈ ಗುಡ್ನೆಸ್. खत्म अंकल, सब्जी मंडी खत्म, सारा गया, देख लो आप अब घर से ही. ನೋಡಿ, ಮೇಘ ಸ್ಫೋಟ ಉಂಟಾಗಿದೆ. ಮೇಘ ಸ್ಫೋಟ ಉಂಟಾದಾಗ ಯಾವ ರೀತಿ ಮೂರು ರೀತಿಯ ಭೂಕುಸಿತಗಳು ಉಂಟಾಗುತ್ತೆ. ಒಂದನೇದು ನಾವು ಶಿರೂರಲ್ಲಿ ನೋಡಿದ್ವಿ. ನೋಡಿ, ಇದು ನೀರಿದೆಯಲ್ಲ, ಇದು ಮಳೆ ಬರದೆ ಒಂದು ರೀತಿಯಲ್ಲಿ ಇದು ಹೆಂಗೆ ಅಂತಂದರೆ ಶ್ರುತಿ, ದೊಡ್ಡ ಮಣ್ಣಿನ ಮಡಕೆಯನ್ನು ಒಡೆದಂಗೆ. ಮಳೆ ರೀತಿಯಲ್ಲ ಅದು, ಮಳೆ ಹನಿ ಹನಿಯಾಗಿ ತುಂತುರು ಆ ಥರ ಬರೋದಲ್ವಾ. ಇದು ಹಂಗಲ್ಲ, ಮೇಘ ಸ್ಫೋಟ ಆಗ್ಬಿಡೋದು. ನೋಡಿ, ಇಂಥ ಜಾಗದಲ್ಲಿ ಭಾಳ ವಿಶೇಷವಾಗಿ ಮೇಘ ಸ್ಫೋಟಗಳಾಗತ್ತೆ. ಹಿಮಾಚಲ ಪ್ರದೇಶ, ಹಿಮಾಲಯ ತಪ್ಪಲು ಮಂಡಿ, ಇದು ಐ ಥಿಂಕ್ ಕಂಗನಾ ರನಾವತ್ ಅವರ ಕ್ಷೇತ್ರ ಇರಬೇಕು. ಕಂಗನಾ ರನಾವತ್ ಅವರ ಕ್ಷೇತ್ರ ಮಂಡಿ. ನೋಡಿ, ನೀರು ಬರ್ತಿರೋ ಫೋರ್ಸ್ ನೋಡಿ, ಇದು ಸಡನ್ ಬಂದಿರುತ್ತೆ ನೀರು. ಆಮೇಲೆ ನೋಡಿ, ನಾವುಗಳು ನೋಡಿ ಆ ನದಿಯ ಪಕ್ಕದಲ್ಲಿ ಹೆಂಗೆ ಕಟ್ಕೊಂಡಿದ್ದೀವಿ ನೋಡಿ, ಮನೆ ಮಠ ಎಲ್ಲ ನೋಡಿ, ಆ ಕಡೆ ನೋಡಿ ಹೆಂಗೆ ಕಟ್ಟಿದ್ದೀವಿ. ಸೊ ಹಾಗಾಗಿ ನೋಡಿ, ಇದು ಬಿದ್ದೋಗ್ಬಿಡ್ತದೆ. ಆಮೇಲೆ ಇವರು ಕೂಡ ಹೆಂಗೆ ಕಟ್ಟಿರ್ತಾರೆ ಅಂತಂದ್ರೆ ಬಹಳ ಇಂಡೆಪ್ತಾಗಿ ಕಟ್ಟಿರೋದಿಲ್ಲ. ಅವ್ರಿಗೂ ಗೊತ್ತು ಇವತ್ತು ನಾಳೆ ಬಿದ್ದೋಗತ್ತೆ ಅಂತೇಳಿ. ಅವರು ಸಿಂಪಲ್ ಆಗಿ ಕಟ್ಟಿರ್ತಾರೆ, ಸಿಕ್ಕಿದಷ್ಟು ಸೀರುಂಡೆ ಅನ್ನೋ ರೀತಿಯಲ್ಲಿ ಕಟ್ಟಿರೋದು. ತನ್ನ ಟೈಮ್ ಬಂದಾಗ ಪ್ರಕೃತಿ ತಗೊಂಡೋಗುತ್ತೆ. ಇನ್ನು ರನ್ನಮಳೆಗೆ ನದಿಗಳು ಉಕ್ಕಿ ಹರಿತಾ ಇದೆ. ಜಮೀನುಗಳೆಲ್ಲ ಜಲಾವೃತಗೊಂಡ್ರೆ ಕೆಲವು ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡ್ಬಿಟ್ಟಿದೆ. ಕೃಷ್ಣ ಘಟಪ್ರಭಾ ಪ್ರವಾಹಕ್ಕೆ ಜನಜೀವನ ತತ್ತರಿಸಿ ಹೋಗಿದೆ. ಬರೀ ಕೇರಳ ಮಾತ್ರ ಅಲ್ಲ, ಹಿಮಾಚಲ ಪ್ರದೇಶ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಅಷ್ಟಿಷ್ಟಲ್ಲ. ಎಲ್ಲದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹಾಮಳೆ ಆರ್ಭಟಕ್ಕೆ ಉತ್ತರ ತತ್ತರ. ಉಕ್ಕಿ ಹರಿಯುತ್ತದೆ ಕೃಷ್ಣ ಘಟಪ್ರಭಾ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಬಾಗಲಕೋಟೆಯಲ್ಲಿ ಪ್ರವಾಹ ಸೃಷ್ಟಿಸಿದೆ. ಕೃಷ್ಣ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜಮೀನುಗಳು ಜಲಾವೃತಗೊಂಡಿವೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ಭಾರಿ ಪ್ರವಾಹಕ್ಕೆ ಒಳಗಾದಂತಹ ಘಟಪ್ರಭಾ ನದಿ ಈಗ ಅಬ್ಬರದಿಂದ ಉಕ್ಕಿ ಹರಿಯತಕ್ಕಂಥ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಮುಧೋಳ ತಾಲೂಕಿನ ಮಿರ್ಜಿ ಹಾಗೂ ಮಳಲಿ ಗ್ರಾಮಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳಲಿ ಗ್ರಾಮದಲ್ಲಿ ನಾವೀಗಿದ್ದೀವಿ. ಮಳಲಿ ಗ್ರಾಮ ಇವತ್ತಿನ ದಿವಸ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗ ನೋಡ್ತಾ ಇರಬಹುದು ನಾವೀಗ ಇಲ್ಲಿ ಮಳಲಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮುಖ್ಯ ರಸ್ತೆ ಇದೆ. ಈ ರಸ್ತೆಯು ಕೂಡ ಪೂರ್ತಿಯಾಗಿ ಜಲಾವೃತ ಆಗಿರೋದ್ರಿಂದ ಸಾಕಷ್ಟು ಜನರು ದಿನನಿತ್ಯದ ಒಂದು ಕೆಲಸಕ್ಕೆ ಇದೇ ಒಂದು ರಸ್ತೆಯನ್ನು ಅವಲಂಬನೆ ಮಾಡಿ ಹೋಗುವುದು, ತಮ್ಮ ದಿನನಿತ್ಯದ ಕಾರ್ಯಕಲಾಪಗಳಲ್ಲಿ ತೊಡಗುತ್ತಾರೆ. ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಆರ್ಭಟ ಜೋರಾಗಿದೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿ ದಡದಲ್ಲಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ತಡಸ ಧಡಮಘಟ್ಟ ರಸ್ತೆ ಸಂಪರ್ಕ ಬಂದ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳು ಉಕ್ಕಿ ಹರಿಯುತ್ತಿವೆ. ನೇತ್ರಾವತಿ ಹಾಗೂ ಕುಮಾರಧಾರ ನದಿಯ ಸಂಗಮದ ಅದ್ಭುತ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕೆಆರ್ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿರುವ ಪ್ರಸಿದ್ಧ ನಿಮಿಷಾಂಬ ದೇವಸ್ಥಾನಕ್ಕೆ ನೀರು ನುಗ್ಗಿದ್ದು ದೇವಸ್ಥಾನಕ್ಕೆ ಭಕ್ತರ ನಿರ್ಬಂಧ ಹೇರಲಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿವೆ. ಕೆಲವೆಡೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಕರ್ನಾಟಕದ ಬೇರೆ ಬೇರೆ ಭಾಗಗಳು, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆಲ್ಲ ಬಂದಿದ್ದೆಲ್ಲ ಸಿಕ್ಕಾಪಟ್ಟೆ ಫ್ಲಡ್ ಅಲ್ಲಿ ಮಳೆಗಳು ಬರುತ್ತಾ? ಮಳೆ ಇಲ್ಲ, ಬಟ್ ಅದೇ ಮಹಾರಾಷ್ಟ್ರದ ನೀರು ಹರಿದು ಬರೋದ್ರಿಂದ ಘಟಪ್ರಭಾ
ನದಿ ನೀರಿನ ಹರಿವು ಹೆಚ್ಚಳ ಆದ್ರೆ ಎಲ್ಲ ಗ್ರಾಮಗಳಿಗೆ ನೀರು ನುಗ್ಗಿಬಿಡುತ್ತೆ. ಕೊಯ್ನಾ ಜಲಾಶಯದಿಂದ ನೀರು ಬಿಟ್ರೆ ಆಮೇಲೆ ನೋಡಿ ಕೃಷ್ಣಾ ನದಿ ಮತ್ತು ಘಟಪ್ರಭಾ ಅಂದ್ರೆ ಬಾಗಲಕೋಟೆ ಆ ಭಾಗದಲ್ಲಿ ತೊಂದರೆ ಆಗುತ್ತೆ. ಇವರು ಊರು ಬಾಗಲಕೋಟೆ, ಅದಕ್ಕೆ ಹೇಳಿದೆ. ಅಂದ್ರೆ ಮಳೆಗಳು ಕಡಿಮೆ ಆ ಭಾಗದಲ್ಲಿ. ಮಳೆ ಏನಾದ್ರೂ ಆ ಭಾಗದಲ್ಲಿ ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಒಂದು ಕರೆಕ್ಟ್ ಆಗಿದ್ದರೆ ನಂದನವನ ಆಗೋಗ್ಬಿಡ್ತು. ನಿಮಗೆ ಮಳೆ ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ, ಆ ಕೊಳೆ ಕೂಡ ಹಂಗೆ ಇರುತ್ತೆ. ಈಗ ಏನಾದ್ರು ಒಂದು ಕೊಳೆ ಆಗಿರುತ್ತೆ, ಮತ್ತೊಂದು ಆಗಿರುತ್ತೆ, ಪಾನ್ ಪರಾಗು ಮತ್ತೊಂದೆಲ್ಲ ಇರುತ್ತಲ್ಲ, ಮಳೆ ಒಂದು ಬಂದ್ಬಿಟ್ರೆ ಫುಲ್ ಕ್ಲೀನ್ ಮಾಡಿಬಿಟ್ಟು ತಗೊಂಡೋಗ್ಬಿಡ್ತದೆ. ಅದಿಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ ಅಂತ. ಆಮೇಲೆ ಧೂಳಾಗಿರ್ಲಿ, ಒಳ್ಳೆ ಮಳೆ ಬಂದ್ರೆ ಆ ಧೂಳೆಲ್ಲ ನಮಗೆ ಕಣ್ಣು ಕಾಣೋದಿಲ್ಲ. ಇನ್ನು ಮಲೆನಾಡು ಭಾಗದಲ್ಲಿ ಸರಣಿ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ, ಶಿರಾಡಿ ಘಾಟ್, ಸಕಲೇಶ್ಪುರ, ಹಾಸನ, ಶಿರಾಡಿ ಘಾಟ್. ನಿಮಗೆ ಮಂಗಳೂರು ಭಾಗಕ್ಕೆ ಇಳಿಬೇಕು ಅಂತಂದ್ರೆ ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟ್, 2 ಘಾಟ್ ಇದೆ. ಶಿರಾಡಿ ಘಾಟ್ ಸ್ವಲ್ಪ ಈಸಿ, ಸ್ವಲ್ಪ ಅಗಲವಾಗಿರುವಂಥ ಜಾಗ. ಚಾರ್ಮಾಡಿ ಘಾಟ್ ಸ್ವಲ್ಪ ಇಕ್ಕಟ್ಟು. ಚಾರ್ಮಾಡಿ ಘಾಟ್ ಸಿಕ್ಕಾಕೊಂಡ್ಬಿಟ್ರೆ ಮುಗೀತ್ ಕತೆ. ಆಮೇಲೆ ದಟ್ಟ ಕಾಡಿನಲ್ಲಿ 6ನೇ ದಿನ ಕೂಡ ಕಾರ್ಯಾಚರಣೆ, ಅಲ್ಲೂ ಕೂಡ ಲಾರಿ ಎಲ್ಲ ಬ್ಲಾಕ್ ಆಗಿದೆ. ನೋಡಿ, ಇದು ಶಿರಾಡಿ ಘಾಟ್ನಲ್ಲಿ ಎಂತೆಂಥ ಲಾರಿಗಳು ಸಿಕ್ಕಾಕೊಂಡಿರೋದು. ಗುಡ್ಡ ಕುಸಿತ ಆನೆ ಥರದ ಲಾರಿಗಳದೆಲ್ಲ. ಇನ್ನು ಮನುಷ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಹೆಂಗಿರ್ತಾನೆ? ಆಗಲ್ಲ. ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಿದಂಗಿರುತ್ತೆ. ನೋಡಿ, ಒಂದು ಕಡೆ ಉತ್ತರ ಕರ್ನಾಟಕ, ಒಂದು ಕಡೆ ಹಾಸನ ಭಾಗ, ಒಂದು ಕಡೆ ಸಕಲೇಶ್ಪುರ ಭಾಗ, ಇನ್ನೊಂದು ಕಡೆ ಅಪಾಯದ ಮಟ್ಟ ಮೀರಿದ ಭದ್ರಾ ನದಿ, ಶಿವಮೊಗ್ಗ ಕವಲ್ಗುಂದಿ ಗ್ರಾಮದಲ್ಲಿ ಜಲದಿಗ್ಬಂಧನ. 30 ಮನೆಗಳು ಸಂಪೂರ್ಣ ಜಲಾವೃತ, ದ್ವೀಪ ಆಗಿಬಿಟ್ಟಿದೆ. ತಡಸ ಜಡಮಘಟ್ಟ ರಸ್ತೆ ಸಂಪರ್ಕ ಬಂದಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಕವಲ್ಗುಂದಿಯಲ್ಲಿ 30 ಮನೆಗಳು ಆನೆಕನೈ ಜಾನೆಕನೈ. ನೋಡಿ ದೃಶ್ಯಗಳು ನೋಡಿ. ಇದು 30 ಮನೆಗಳು ಬೇರೆನೆ, ಫುಲ್ ಸ್ವಿಮ್ಮಿಂಗ್ ಪೂಲ್. ಮಕ್ಕಳು ಅದರಲ್ಲೇ ಆಟ ಆಡ್ತಾರೆ. ಮಕ್ಕಳಿಗೆ ಏನು ಗೊತ್ತಾಯ್ತದೆ? ಹೌದು. ಆಮೇಲೆ ನೋಡಿ ಅದು ಹೆಂಗಿದೆ ಅಂತಂದ್ರೆ ಅಲ್ಲಿ ಮನೆಗಿನೆಲ್ಲ ಕಟ್ಟಿರ್ತಾರೆ, ಆಯ್ತಾ, ನೀರು ಹೋಗೋ ಜಾಗ ಯಾವುದು ಅಂತ ಗೊತ್ತಿರೋದಿಲ್ಲ. ಆಮೇಲೆ ನೋಡಿ ಅಲ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಅರ್ಥ ಆಗಲ್ಲ, ಅಲ್ಲಿ ಒಂದು ಆ ಸೈಡಲ್ಲಿ ಜನ ಬಂದು ನಿಂತಿದ್ದಾರಲ್ಲ, ಏನು ನೋಡೋಕೆ ನಿಂತಿದ್ದಾರೆ? ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ, ಅದು ಅಷ್ಟು ಹತ್ತಿರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದರಲ್ಲಿ 1-2 ಜಾರಿ ಹೋದರೆ ಮುಗೀತು. ಮತ್ತೆ ಭೀಮಾ ನಾಯಕ್ ಇದರ ಬಗ್ಗೆ ಒಂದು ಸಚಿತ್ರ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ವಾಕ್ತೃ ನೋಡೋಣ ಬನ್ನಿ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 20 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯ